ಜಾಕ್ಸನ್ ಪೊಲಾಕ್ ಅಮೂರ್ತ ಕಲಾವಿದರು. ಅಮೆರಿಕದಲ್ಲಿ ಇವರ ಜನನ. ಇವರ ತಂದೆ ಕೃಷಿಕರು ಹಾಗೂ ಸರ್ಕಾರಿ ಕೆಲಸದಲ್ಲಿದ್ದವರು. ಈ ಕಾರಣಗಳಿಂದ ಊರಿಂದ ಊರಿಗೆ ವರ್ಗಾವಣೆ ಆಗ್ತಾ ಇರುತ್ತೆ. ತಾಯಿ ನೇಯ್ಗೆ ವೃತ್ತಿಯನ್ನು ತಮ್ಮ ಕುಟುಂಬದವರಿಂದ ಮುಂದುವರಿಸ್ತಾ ಇರ್ತಾರೆ. ಹೈಸ್ಕೂಲ್ನಲ್ಲಿ ಜಾಕ್ಸನ್ ಪೊಲಾಕ್ ಶಾಲೆಯಿಂದ 2 ಬಾರಿ ಉಚ್ಚಾಟಿತರಾಗ್ತಾರೆ. ತಂದೆಯವರು ಸರ್ವೆ ನಡೆಸುವ ಕೆಲಸ ಮಾಡುವಾಗ ಜಾಕ್ಸನ್ ಪೊಲಾಕ್ ಕೂಡ ಬೇರೆ ಬೇರೆ ಊರಿಗೆ ತಂದೆಯವರೊಂದಿಗೆ ಹೋಗ್ತಾ ಇರ್ತಾರೆ. ಆಗ ಮೆಕ್ಸಿಕನ್ ಮ್ಯೂರಲಿಸ್ಟ್ ಜೋಸ್ ಕ್ಲಿಮೆಂಟೆ ಅವರ ಫ್ರೆಸ್ಕೋ ಆರ್ಟ್ ವರ್ಕ್ಗಳಿಂದ ಇವರು ಪ್ರಭಾವಿತರಾಗ್ತಾರೆ. ನಂತರದಲ್ಲಿ 1936ರಲ್ಲಿ ನಡೆದ ಆರ್ಟ್ ವರ್ಕ್ಶಾಪ್ ಒಂದರಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಲಿಕ್ವಿಡ್ ಪೇಂಟನ್ನು ಉಪಯೋಗಿಸಿ ಕೃತಿ ರಚಿಸುವುದನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ. ಅದರ ಅಧ್ಯಯನ ಮಾಡ್ತಾರೆ. ಒಂದಷ್ಟು ಪ್ರಯೋಗಗಳನ್ನು ಕೂಡ ಮಾಡ್ತಾರೆ. ನಂತರದಲ್ಲಿ ಕ್ಯಾನ್ವಾಸ್ ಮೇಲೆ ಬಣ್ಣಗಳನ್ನು ಚೆಲ್ಲಿ ವಿವಿಧ ಟೆಕ್ನಿಕ್ನ ಬಳಸಿ ಕೃತಿ ರಚಿಸ್ತಾರೆ. ಈ ರೀತಿಯ ಪ್ರಯೋಗಾತ್ಮಕ ಕೃತಿಗಳ ಪ್ರದರ್ಶನಕ್ಕೆ ಬಹಳ ಉತ್ತೇಜನ ಸಿಗುತ್ತೆ. ಜಾಕ್ಸನ್ ಪೊಲಾಕ್ ರಚಿಸಿದ ಒಂದು ಮ್ಯೂರಲ್ ರಚನೆಗೆ ಕ್ಲೆಮೆಂಟ್ ಗ್ರೀನ್ಬರ್ಗ್ ಹೆಸರಾಂತ ವಿಮರ್ಶಕ, ಇದೊಂದು ಶ್ರೇಷ್ಠವಾದ ಕೃತಿ, ಈ ದೇಶ ಕಂಡ ಅಪ್ರತಿಮ ಕಲಾವಿದ ಜಾಕ್ಸನ್ ಪೊಲಾಕ್ ಎಂಬ ನುಡಿಗಳನ್ನು ಹೇಳ್ತಾರೆ. ವಾಲ್ಕ್ಯಾನಿಕ್, ಇಟ್ ಹ್ಯಾಸ್ ಫೈರ್, ಇಟ್ ಈಸ್ ಅನ್ಪ್ರಿಡಿಕ್ಟಬಲ್ ಆ್ಯಂಡ್ ಅಮೇಝಿಂಗ್ ಎನ್ನುವ ನುಡಿಗಳನ್ನು ಸಾಕಷ್ಟು ವಿಮರ್ಶಕರು ಕೂಡ ಹೇಳ್ತಾರೆ. ಡ್ರಿಪ್ ಪೀರಿಯಡ್ 1947ರಿಂದ 1950ರವರೆಗೂ ಜಾಕ್ಸನ್ ಪೊಲಾಕ್ ಈ ಶೈಲಿಯಲ್ಲಿ ಕೃತಿ ರಚನೆ ಮಾಡ್ತಾರೆ. ಬಣ್ಣದ ಡಬ್ಬದಿಂದ ನೇರವಾಗಿ ಕ್ಯಾನ್ವಾಸ್ನ ಮೇಲೆ ಸೋರಿಕೆ ಮಾಡಿ ಆಗಾಗ ಬಣ್ಣಗಳನ್ನು ಎರಚಿ ಕೆಲವೊಮ್ಮೆ ಚಾಕುವಿನಿಂದ ಬಣ್ಣಗಳನ್ನು ಮೆತ್ತಿ ಕೃತಿ ರಚನೆ ಮಾಡುತ್ತಾರೆ. ಈಸೆಲ್ಗಳನ್ನು ಬದಿಗಿರಿಸಿ ನೆಲದ ಮೇಲೆ ಅಥವಾ ಗೋಡೆಗೆ ಒರಗಿಸಿ ಬ್ರಷ್ನ ಬದಲಾಗಿ ನೈಫ್ನಿಂದ ಗೆರೆಗಳನ್ನು ಮೂಡಿಸಿ ಆ ಕ್ಷಣದಲ್ಲಿ ನಿರ್ಧಾರ ಮಾಡಿ ಕೃತಿ ರಚನೆಯನ್ನು ಮಾಡ್ತಾ ಇರ್ತಾರೆ. ಇದನ್ನು ಆ್ಯಕ್ಷನ್ ಪೇಂಟಿಂಗ್ ಅಥವಾ ಡ್ರಿಪ್ ಪೇಂಟಿಂಗ್ ಎಂದು ಕೂಡ ಕರೆಯಲಾಗುತ್ತೆ. ಇದು ಸಮಯ ಸ್ಫೂರ್ತಿಯಿಂದ ಹಾಗೂ ವೇಗದಿಂದ ಕೂಡಿದ ಈ ಕೃತಿಗಳಲ್ಲಿ ಅನಿರೀಕ್ಷಿತ ಹಾಗೂ ಆಕಸ್ಮಿಕವಾದ ಕಲಾ ರಚನೆ ನಡೀತಾ ಇರುತ್ತೆ. ಈ ಕಲಾ ರಚನೆಯಲ್ಲಿನ ಸಂದರ್ಭದಲ್ಲಿನ ಮನಸ್ಥಿತಿ ಬದಲಾದ ಹಾಗೆ ಕೃತಿಯ ಪರಿಣಾಮಗಳು ಕೂಡ ಬದಲಾಗ್ತಾ ಇರುತ್ತೆ. ಇದು ಸೃಜನಶೀಲತೆಯಿಂದ, ಚೈತನ್ಯದಿಂದ, ಅದ್ಭುತವಾದಂಥ ವಾತಾವರಣದಿಂದ ಕೂಡಿದ ಕೃತಿಗಳು ರಚನೆಯಾಗತ್ತೆ. ಇಲ್ಲಿ ರಭಸದ ವಿವಿಧ ಆಕಾರಗಳಲ್ಲಿ ಮೂಡಿದ ಬಣ್ಣದ ಸಮೂಹ ಚೆಲ್ಲಾಪಿಲ್ಲಿಯಾಗಿ ಹರಡಿ ವೇಗವನ್ನು ತಂದುಕೊಟ್ಟು ಆತಂಕ, ನಿರಾಶೆ, ಭಯ, ಆತುರ, ಅನಿರೀಕ್ಷಿತ, ನಿಗೂಢ ಹಾಗೂ ಸಂಕೀರ್ಣವಾದಂತಹ ಅಮೂರ್ತ ಭಾವಗಳನ್ನು ನೋಡುಗನ ಮನಸ್ಸಿನಲ್ಲಿ ಉಂಟು ಮಾಡಿ ಆಧುನಿಕ ಕಲೆಗೆ ಹೊಸ ರೂಪವನ್ನು ನೀಡ್ತಾರೆ ಜಾಕ್ಸನ್ ಪೊಲಾಕ್.